ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಎಲ್ಲ ಮಾಡಲ್ಸ್ ಪ್ರಿಪೇರ್ ಮಾಡಿದ್ದಾರೆ. ಕಲರ್ ಸೆನ್ಸರ್ ರೋಬೋಟ್. ಎಕ್ಸ್ಪ್ಲೇನ್ ಮಾಡ್ತೀರಾ? ಹಾಂ. ಸ್ಟಾಪ್ ಆಗುತ್ತೆ. ನಾವು ಪ್ರೋಗ್ರಾಮಿಂಗ್ ಅಲ್ಲಿ ಕಲರ್ಸ್ ಕೂಡ ಚೇಂಜ್ ಮಾಡ್ಬೋದು. ನಾನು ಡೆಮೋ ಬ್ಲ್ಯಾಕ್ ಸೆನ್ಸ್ ಮಾಡಿದ ತಕ್ಷಣ ಮೂವ್ ಆಗುತ್ತೆ, ವೈಟ್ ಸೆನ್ಸ್ ಮಾಡಿದ ತಕ್ಷಣ ಸ್ಟಾಪ್ ಆಗುತ್ತೆ. ಇದು ಯಾವ ಇದು ಬೇಸ್ ಮೇಲೆ ಮಾಡಿರೋದು? ಕೆಮಿಕಲ್ ಫ್ಯಾಕ್ಟ್ರೀಸ್ ಅಲ್ಲೆಲ್ಲ ಲೇಬರ್ಸ್ಗಳು ಕೆಮಿಕಲ್ನೆಲ್ಲ ಕ್ಯಾರಿ ಮಾಡಿರ್ತಾರೆ. ಆವಾಗ ಒಂದು ಮಿಸ್ಟೇಕ್ ಆಯಿತು ಅಂತ ಅವರಿಗೆ ಹಾರ್ಮ್ಫುಲ್ ಮತ್ತು ಡೇಂಜರ್. ಆವಾಗ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಸಣ್ಣ ಪುಟ್ಟ ವಸ್ತುಗೆಲ್ಲ ಕ್ಯಾರಿ ಮಾಡಬೇಕಾದ್ರೆ ಸಡನ್ನಾಗಿ ನಮಗೆ ಡ್ರೈವರ್ ಸಿಗೋದಿಲ್ಲ ಪಿಕ್ ಮಾಡೋಕ್ಕೆ. ಅದಕ್ಕೆ ಇದು ವಿದೌಟ್ ಡ್ರೈವರ್ ಮೂವ್ ಆಗುತ್ತೆ. ನಾವು ಜಸ್ಟ್ ಸೆಟ್ ಮಾಡಿದ್ರೆ ಆಯಿತು, ಆಟೋಮೆಟಿಕ್ಕಾಗಿ ಮೂವ್ ಆಗುತ್ತೆ. ಯಾವ ಸ್ಕೂಲು? APS ಕಳ್ಸ. ವೆರಿ ಗುಡ್, ಚೆನ್ನಾಗಿ ಮಾಡಿದ್ದೀರಾ. ಅದೇ ಥರ ಬಸ್ಸು, ಕಾರು ಎಲ್ಲ ಎಲೆಕ್ಟ್ರಿಕ್ ಅಂತಲೇ ಬಂದಾಗ, ಎಕ್ಸಾಂಪಲ್ ಸ್ಕೂಟಿ ಬಂದಿದೆ ಎಲೆಕ್ಟ್ರಿಕ್, ಅದೇ ಥರ ಕಾರು ಬಸ್ಸೆಲ್ಲ ಬಂದಾಗ ಒಂದು ಬಸ್ ಮಿಸ್ ಆದರೆ ನಮಗೆ ಗೊತ್ತಾಗುತ್ತೆ ನಮ್ಮ ಬಸ್ ಎಲ್ಲಿದೆ, ಯಾವ ಊರಿಂದ ಬರ್ತಿದೆ ಅಂತ. ನಾವು ಬೇಗ ಸ್ಟಾಪಿಗೆ ಬಂದರೆ ನಿಲ್ಸ್ಬಿಡ್ಬೋದು, ನಮ್ಮ ಬಸ್ ಇಲ್ಲಿದೆ, ಇಲ್ಲಿಂದ ಬರ್ತಿದೆ ಅಂತ ಫೋನಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ ಎಲ್ಲಿ ನಿಂತಿದೆ ನಮ್ಮ ಬಸ್ಸು. ಅದೇ ಥರ ಕಾರೆಲ್ಲ ಎಲ್ಲೆಲ್ಲೋ ನಿಲ್ಸಿರ್ತೀವಿ, ಅವಾಗ ನಮಗೆ ಗೊತ್ತಾಗಲ್ಲ ನಮ್ಮ ಕಾರ್ ಎಲ್ಲಿದೆ, ಎಲ್ಲ ಉಟ್ಕೊಂಡು ಹೋಗ್ತೀವಿ. ಅವಾಗ ನಾವು ಫೋನ್, ನಮ್ದು ಎಲೆಕ್ಟ್ರಿಕಲ್ ಕಾರ್ ಆಗಿರೋದ್ರಿಂದ ನಾವು ಫೋನಲ್ಲೇ ತೆಗೆದು ನೋಡ್ಬೋದು ನಮ್ಮ ಕಾರ್ ಎಲ್ಲಿದೆ, ಯಾವ ಲೊಕೇಶನ್ ಇದೆ, ಸೇಫ್ ಆಗಿದೆ ಇಲ್ವೋ ಅಂತ. ಇದು ಗ್ರ್ಯಾಡರ್ ಅಂತಾರೆ. ಇದು ರೌಂಡಾಗಿ ತಿರುಗ್ತಾ ಇರುತ್ತೆ. ಇದು ಜಾಸ್ತಿ ಮಿಲಿಟ್ರಿ ಸೋಲ್ಜರ್ಸ್ ಅವ್ರು ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದರೆ ಬೇರೆ ಓಷನ್ಸು, ನದಿಗಳಿಂದ ನಮ್ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ ಬೇರೆ ದೇಶರು. ಅವಾಗ ಇದು ನೋಟಿಫಿಕೇಶನ್ ಕೊಡುತ್ತೆ, ಇವ್ರು ಬರ್ತಿದ್ದಾರೆ ನಮ್ಮೇಲೆ ಅಟ್ಯಾಕ್ ಮಾಡೋಕ್ಕೆ ಅಂದರೆ ಇದು ನೋಟಿಫಿಕೇಶನ್ ಕೊಡುತ್ತೆ. ನಾವೀಗ ಎಲ್ಲ ಜಾಸ್ತಿ ಎಲೆಕ್ಟ್ರಿಸಿಟಿ, ಎಲ್ಲ ಎಲೆಕ್ಟ್ರಿಕ್ ಕಾರು, ಬಸ್ಸು, ಟ್ರೈನು ಇದೇ ಥರ ತುಂಬ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿದಾಗ ನಮಗೆ ಪೊಲ್ಯೂಷನ್ ಕಮ್ಮಿ ಆಗುತ್ತೆ, ಏರ್ ಪೊಲ್ಯೂಷನ್ ಕಮ್ಮಿ ಆಗುತ್ತೆ, ಗಾಳಿ ಹೊಗೆ ಎಲ್ಲ ಕಮ್ಮಿ ಆಗುತ್ತೆ. ಪ್ಲಸ್ ಪೆಟ್ರೋಲು, ಡೀಸೆಲ್, ಮನಿ ಸೇವ್ ಆಗುತ್ತೆ. ಮಧ್ಯಾಹ್ನ 12 PM ಇಂದ 3 PM ವರೆಗೆ ಮಾಯ್ಶ್ಚರ್ ಕಂಟೆಂಟ್ ಆಗೋದು ತುಂಬ ಲೋ ಆಗುತ್ತೆ. ಅದಕ್ಕಾಗಿ ಪ್ಲಾಂಟ್ಸ್ ಸರ್ವೈವ್ ಮಾಡೋಕ್ಕೆ ನೀರು ಅಸ್ಯೂಮಿಷನ್. ಇದು LDR ಸೆನ್ಸರ್, ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಸೆನ್ಸರ್. ಯಾವಾಗ ಸನ್ರೈಸ್ ಡೈರೆಕ್ಟ್ ಆಗಿ LDR ಸೆನ್ಸರ್ ಮೇಲೆ ಬೀಳುತ್ತೆ, ವಾಟರ್ ಸಬ್ಮರ್ಸಿಬಲ್ ಪಂಪ್ ರೊಟೇಟ್ ಆಗಿ ಇಲ್ಲಿ ಅಗ್ರಿಕಲ್ಚರ್ ಫೀಲ್ಡಿಗೆ ನೀರು ಬಿಡುತ್ತೆ. ಇದು ಫಾರೆಸ್ಟ್ ಫೈರ್ ಎಕ್ಸ್ಟಿಂಗ್ವಿಷರ್. ಇವಾಗ ಕಾಡಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ, ಹ್ಯೂಮನ್ ಬೀನ್ಸಲ್ಲಿ ಇದು IR ಸೆನ್ಸರ್ ಅಂತ. ಇದು ಹೀಟನ್ನು ಸೆನ್ಸ್ ಮಾಡಿ ಕಾಷನ್ ಕೊಡುತ್ತೆ. ಕಾಷನ್ ಕೊಟ್ಟಿದ ತಕ್ಷಣ ಸಬ್ಮರ್ಸಿಬಲ್ ಆಟೋಮೆಟಿಕ್ಲಿ ರೊಟೇಟ್ ಆಗಿ ಎಲ್ಲೆಲ್ಲಿ ಫೈರ್ ನ್ಯಾಚುರಲ್ ಆಗಿ ನೀರು ಬರುತ್ತೆ. ಓಕೆ, ಗುಡ್. ರೈಲ್ವೆ ಆಕ್ಸಿಡೆಂಟ್ ಸಿಸ್ಟಮ್ ಅದಿದು ಪ್ರಾಜೆಕ್ಟ್. ಈಗ ರೈಲ್ವೆ ಟ್ರ್ಯಾಕ್ಗಳೆಲ್ಲ ಫಾರೆಸ್ಟಲ್ಲಿ ಹೋಗಿರ್ತವೆ, ಎಕ್ಸಾಕ್ಟಲ್ಲಿ. ಇವಾಗೆಲ್ಲ ಇಲ್ಲೆಲ್ಲ ಪ್ರಾಣಿಗಳು ಓಡಾಡ್ತಿರ್ತವೆ ಅಂದ್ಕೊಂಡ್ರಿ. ಈಗ ಅವಾಗ ಟ್ರೈನಿಗೆ ಗೊತ್ತಾಗಲ್ಲ, ಪ್ರಾಣಿಗಳಿಗೆ ಗೊತ್ತಾಗಲ್ಲ. ಮತ್ತು ವಿಲೇಜ್ಗಳಲ್ಲಾಗಲಿ ಸಿಟಿಗಳಲ್ಲಾಗಲಿ ಮನುಷ್ಯರೆಲ್ಲ ಹೆಡ್ಫೋನ್ ಹಾಕೊಂಡು ಡ್ರಿಂಕ್ಸ್ ಎಲ್ಲ ಮಾಡಿ ಅಲ್ಲೆಲ್ಲ ಮಲ್ಕೊಂಡಿರ್ತಾರೆ, ಅದು ಗೊತ್ತಾಗಲ್ಲ ಟ್ರೈನ್ ಬರ್ದು ಇತ್ತೀಚೆಗೆ. ಇವಾಗ ಹೆಂಗೆ ಯೂಸ್ ಮಾಡೋದು ಅಂತಂದರೆ, ಇದು ಅಲ್ಟ್ರಾಸೋನಿಕ್ ಸೆನ್ಸರ್ ಅಂತ. ಟ್ರೈನ್ ಬರೋದನ್ನ ಸೆನ್ಸ್ ಮಾಡಿ ಮದರ್ ಬೋರ್ಡ್ ಅಂತ ಇದ್ದೀನಿ, ಇದು ಕಳಿಸುತ್ತೆ. ಇದೆಲ್ಲ ಬೀಪರ್ಸು ಮತ್ತು ಲೆಟ್ಸ್ ಎಲ್ಲವಕ್ಕೂ ಸಿಗ್ನಲ್ ಕೊಡುತ್ತೆ ಟ್ರೈನ್ ಬಂತು ಅಂತ. ಈ ಥರ ಆವಾಗ ಸಿಗ್ನಲು ಬಜಾರಿಂದ ಅದರ ಪ್ರಾಣಿಗಳು, ಅದರ ಮನುಷ್ಯರು ಟ್ರ್ಯಾಕಿಂದ ಸೈಡಿಗೆ ಹೋಗ್ತಾರೆ. ಆಗ ಅವ್ರ ಲೈಫು ಸೇವ್ ಆಗುತ್ತೆ. ಯಾವ ಸ್ಕೂಲು? MDNS ಬ್ಲಾಕಲ್ಲಿ. ಬುಕ್ಸು ಸುಮಾರು ಬುಕ್ಸ್ ಇದೆ, ಯಾವ್ದು ಬೇಕಾದ್ರೂ ತಗೊಳ್ಳಿ. ಚೀಪ್ ಆ್ಯಂಡ್ ಬೆಸ್ಟ್ ಬುಕ್ಸ್ ಓದೋರು ಇದ್ದರೆ ತಗೊಬೋದು. ಇಂಗ್ಲೀಷು, ಕನ್ನಡ ಎಲ್ಲ ಇದೆ. ವಚನಗಳ ಬುಕ್ಕು, ರೈಮ್ಸ್ ಬುಕ್ಕು, ಸಿಂಡ್ರಲ್ಲ, ಮಕ್ಕಳಿಗೂ ಓದ್ಬೋದು, ದೊಡ್ಡವರು ಓದ್ಬೋದು. ಅಷ್ಟೇ, ನನಗೆ ಸುಮಾರು ಸ್ಟಾರ್ ಇದೆ. ಮಾಡೆಲ್ ಇಂಗ್ಲೀಷ್ ಪ್ರೌಢಶಾಲೆ ಅವರೇನೋ ಒಂದು ಮಾಡಿದ್ದಾರೆ ಎಕ್ಸಿಬಿಷನ್, ನೋಡೋಣ. ಸ್ಟೂಡೆಂಟ್ಸಿಂದ ಮಾಡಿರೋದು, ಸಗದ ಮಾಡೋರು ಅನಿಸುತ್ತೆ, ನೋಡ್ಕೊಂಬರೋಣ. ಎಲ್ಲೋದ್ರು ಪುನೀತು, ಎಲ್ಲೋದ್ರು ಅಪ್ಪು ಬಾಸು. ದೇವರು ಇಲ್ಲೋದ್ರು ಅಪ್ಪು ಬಾಸು, ಇಲ್ಲೋದ್ರು ಅಪ್ಪು ಬಾಸು. ದೇವರಾಗ್ಬಿಟ್ಟಿದ್ದಾರೆ ಕರ್ನಾಟಕ ಅಂತಲ್ಲ, ಇಡೀ ಇಂಡಿಯಾಗೆ. ಇಲ್ಲ, ಸೆಲ್ಫಿ ತೆಕ್ಕಂತ ಇದ್ದಾರೆ.
ಕಡೆ ಬಂದರೆ ಏನೋ ಬಿದ್ರಲ್ಲಿ ಏನೋ ಮಾಡಿದ್ದಾರೆ, ಮನೆ ಮಾಡಿದ್ದಾರೆ, ಬಿದ್ರು ಮನೆ. ಹಳೆ ಕಾಲದ ನೇಗ್ಲು, ಚಕ್ಲಿ ಒಳ್ಳು, ಪಿಂಗಾಣಿ, ಹಳೆ ಕಾಲದ ಬಿದ್ರು ಮರ ನೋಡಿ, ಜೋಳ.